ಹೇಳಿದ್ರೆ ಭೂಲೋಕದ ಮಂದಿಗಳನ್ನು ದೂಷಿಸುವುದಕ್ಕೆ ತೊಡಗಿಕೊಂಡೆ ನೀನು. ಬೇಸರ ಆಗ್ಲಿಲ್ಲ. ನಿನ್ನ ಬಳಿಗೆ ಬಂದಂತಹ ನನ್ನನ್ನು ಪರಿಪರಿಯಾಗಿ ಬೈದೆ ನೀನು. ಬೇಸರ ಆಗ್ಲಿಲ್ಲ ನನಗೆ. ಆದ್ರೆ ನೀನು ಬೈದದ್ದು ಯಾರನ್ನು? ನಮ್ಮ ಭಾರತ ಭೂಮಿಯನ್ನು ಹಳಿದೆ. ನಮ್ಮ ಭಾರತ ಭೂಮಿಯ ಯೋಗ್ಯತೆ ನೀನೆಷ್ಟು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು? ನೀನೇ ಯೋಚನೆ ಮಾಡು. ಈ ಸ್ವರ್ಗದಲ್ಲಿ ನೀನಿಷ್ಟು ಸುಖದಿಂದ ಜೀವನವನ್ನು ಸಾಗಿಸಬೇಕು ಅಂತ ಇದ್ರೆ ಕಾರಣ ನಮ್ಮ ಭೂಲೋಕ. ನಿನ್ನವನಾದಂತಹ ದೇವೇಂದ್ರ ಶತಾದ್ವರವನ್ನು ಮಾಡಿದ್ದು ನಮ್ಮ ಕರ್ಮಲೋಕದಲ್ಲಿ. ಅಲ್ಲಿ ಯಾಗ ಮಾಡಿದ ದೆಸೆಯಿಂದ ಇಷ್ಟು ಎತ್ತರವಾದಂತಹ ಪದವಿ ನಿಮಗೆ ದೊರಕಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಬೇಡ, ಪಾಲನಾಧ್ಯಕ್ಷನಾದಂತಹ ಶ್ರೀಹರಿ ದಶಾವತಾರಿಯಾಗಿ ಕಾಣಿಸಿಕೊಂಡದ್ದು ನಿನ್ನ ದೇವಲೋಕದಲ್ಲಿ ಅಲ್ಲ. ಮತ್ಸ್ಯನಾಗಿಯೋ, ಕೂರ್ಮನಾಗಿಯೋ, ವರಾಹನಾಗಿಯೋ, ನರಸಿಂಹನಾಗಿಯೋ, ವಾಮನನಾಗಿಯೋ, ಭಾರ್ಗವನಾಗಿಯೋ ಕಾಣಿಸಿಕೊಂಡದ್ದು ನಮ್ಮ ಭೂಲೋಕದಲ್ಲಿ. ಆದ್ರೆ ನಿನಗೆ ಭೂಲೋಕದಲ್ಲಿ ಒಳ್ಳೆದು ಯಾವುದು ಕಾಣುವುದಿಲ್ಲ. ನಿನಗೆ ಕೃತವೀರ ಕಾಣ್ತಾನೆ, ನಿನಗೆ ಭಾರ್ಗವ ರಾಮರು ಕಾಣುವುದಿಲ್ಲ, ನಿನಗೆ ರಾವಣ ಕಾಣ್ತಾನೆ, ನಿನಗೆ ರಾಮ ಕಾಣುವುದಿಲ್ಲ, ನಿನಗೆ ಕೀಚಕ ಕಾಣ್ತಾನೆ, ನಿನಗೆ ಭೀಮ ಕಾಣುವುದಿಲ್ಲ, ನಿನಗೆ ಧರ್ಮರಾಯ ಕಾಣುವುದಿಲ್ಲ. ಹಾಗಿದ್ರೆ ಇದು ಅರ್ಥ ಎಂತದ್ದು? ಎತ್ತರದಲ್ಲಿರುವಂತಹ ರಣ ಹದ್ದು ಒಂದು, ಕೆಳಗಿರುವಂತಹದ್ದು ಕೆಟ್ಟದ್ದನ್ನೇ ಕಾಣ್ತದೆ ಅಂತ ಇದ್ರೆ ನಿನ್ನ ಬುದ್ಧಿ ಏನು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನೀನು ಬರುವುದಿಲ್ಲ ಅಲ್ವಾ? ಯಾವ ಭೂಲೋಕಕ್ಕೆ ನಾನು ಬರುವುದಿಲ್ಲ ಅನ್ನುವ ಹಾಗೆ ಆಟಿದೆಯೋ ಅದೇ ಭೂಲೋಕದಲ್ಲಿ ನೀನು ನದಿಯ